ಮೈಕ್ರೋ ಫೈನಾನ್ಸ್ನ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೌರ್ಜನ್ಯದ ಪಾರ್ಟ್ ಬಗ್ಗೆ ನಾವು ಮಾತ್ರ ಮಾತಾಡ್ತಿರೋದು. ದುಡ್ಡು ಕೊಟ್ಟಿರೋ ದುಡ್ಡು ವಸೂಲಿ ಮಾಡಬೇಕು, ದುಡ್ಡೆಲ್ಲ ಪಡ್ಕೊಳ್ತೀನಿ ದುಡ್ಡು ವಾಪಸ್ ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಆದರೆ ನೀತಿ ನಿಯಮಗಳು ಒಬ್ಬ ವ್ಯಕ್ತಿಗೆ ಎಷ್ಟು ಹಣವನ್ನು ಕೊಡಬಹುದು, ಹಳ್ಳಿಗಾಡಿನ ಜನ, ರೈತರು, ರೈತ ಮಹಿಳೆಯರು ಎಷ್ಟು ಹಣವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳಿಗೆ 30,000 40,000 ಕಟ್ಟಬೇಕು ಅಂತ ಆಗಿಬಿಟ್ರೆ 6 ಲೋನಿಂದ 16 ಲೋನ್ವರೆಗೂ ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾರ್ಡು ಬೇರೆ ಬೇರೆ ಸಂಘದಿಂದ ಪಡೆದುಕೊಂಡಿರ್ತಕ್ಕಂಥವ್ರು ಇದ್ದಾರೆ. 50,000 60,000 ಕಟ್ಟಬೇಕು ಅಂದರೆ ಬಡ್ಡಿ ಕಟ್ಟೋಕ್ಕೆ, ತಿಂಗಳ ಕಂತು ಕಟ್ಟೋಕ್ಕೇ ಇನ್ನೊಂದು ಕಡೆ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ. ಈ ಥರ ಇದು ಚೈನ್ ಲಿಂಕ್ ಆಗಿ ಬೆಳ್ಕೊಂಡು ಹೋಗ್ಬಿಟ್ಟಿದೆಯಲ್ಲ. ಹಾಗಾಗಿ ಅವರೆಲ್ಲ ಬಂದು ಒಮ್ಮೆಲೆ ನೀವು ಸಾಲ ಕಟ್ಟಲೇಬೇಕು ಅಂತ ಮುಗಿಬಿದ್ದಾಗ ಅವರಿಗೆ ಸ್ಯೂಸೈಡ್ ಬಿಟ್ಟರೆ ಬೇರೆ ದಾರಿ ಕಾಣಿಸಲ್ಲ. ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇದೀಗ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ. ಮೈಕ್ರೋ ಫೈನಾನ್ಸ್ನ ಈ ವಸೂಲಾತಿ ದೌರ್ಜನ್ಯದ ಆಟಾಟೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕ್ ಎದುರಾಗಬಹುದು. ಯಾರೆಲ್ಲ ಬಡವರ ರಕ್ತ ಹೀರ್ತಾ ಇದ್ದಾರೋ, ಬಡವರು ಆತ್ಮಹತ್ಯೆ ದಾರಿ ತುಳಿಯುವುದಕ್ಕೆ ಪ್ರೇರಣೆ ಆಗ್ತಾ ಇದ್ದಾರೋ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಡವರು ಆತ್ಮಹತ್ಯೆ ದಾರಿ ತುಳಿತಾ ಇದ್ದಾರಲ್ಲ, ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗ್ತಾ ಇದ್ದಾರೋ ಅಂತಹವರಿಗೆ ಸರ್ಕಾರದ ಕಡೆಯಿಂದ ಬಿಗ್ ಶಾಕ್ ಇದೆ. ಇಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಿಬಿಟ್ರೆ ಹೇಗೆ ಅಂಥೇಳಿ ಕ್ಯಾಬಿನೆಟ್ನಲ್ಲಿ ಗಂಭೀರವಾಗಿ ಚರ್ಚೆ ನಡೆದಿದೆ. ಇದೇ ವೇಳೆಯಲ್ಲಿ ಒಂದು ಕಡೆ ಪರಮೇಶ್ವರ್ ಅವರು ಗೃಹ ಸಚಿವರು, ಇನ್ನೊಂದು ಕಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರಲ್ಲಿ. ವಿಧಾನಸೌಧದಲ್ಲಿ ಸುಮಾರು 1 ಗಂಟೆಯಿಂದನೂ ಕೂಡ ಸಭೆ ಮುಂದುವರೆದಿದೆ. ಹೊಸ ಕಾನೂನು ತರಬೇಕು ಎನ್ನುವ ಬಗ್ಗೆ ಗಂಭೀರ ಮಾತುಕತೆ ನಡೀತಾ ಇದೆ. ಇದರಲ್ಲಿ ಚರ್ಚೆ ವೇಳೆ 2 ಸಲಹೆಗಳನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಿಟ್ಟಿದ್ದಾರೆ. 2 ಸಲಹೆ ಸಚಿವರು ಮುಂದಿಟ್ಟಿದ್ದಾರೆ. ಇಲ್ಲಿ ಪೊಲೀಸರಿಗೆ ಅನುಕೂಲವಾಗುವಂಥ ಸಲಹೆಗಳಿವು. ಕೇಸ್ ದಾಖಲು ಮಾಡಿ ಅಥವಾ ಅರೆಸ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೆಲವು ಸಲಹೆಗಳನ್ನು, ಗ್ರಾಮೀಣಾಭಿವೃದ್ಧಿಗೆ ಬರ್ತಾರಲ್ಲ ಅವರು ಕೂಡ ಸಚಿವರು, ಗ್ರಾಮೀಣ ಭಾಗದ ಜನಗಳ ಸ್ಥಿತಿಗತಿಯನ್ನು ಅವರು ಕೂಡ ಬಲ್ಲರು, ಅವರು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಬಡವರ ಮೇಲಿನ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬೀಳೋದು ಒಂದು ಕಡೆ ಫಿಕ್ಸ್ ಆಗಿದೆ. ಹೊಸ ನಿಯಮ ನಾವು ಚೆಕ್ ಮಾಡಿಕೊಂಡಾಗ ಇದರಲ್ಲಿ ಸುಗ್ರೀವಾಜ್ಞೆ ತರ್ತಾರೆ, ಅದೊಂದು ಭಾಗ. ಇನ್ನೊಂದು ಕಡೆ ಚೆಕ್ ಮಾಡಿದಾಗ ಏನಪ್ಪ ನಿಯಮಗಳು ಅಂತ ನೋಡಿದಾಗ, ಏನು ನಿಯಮ ಮಾಡಿದ್ರೆ ಇದರ ಸರಳೀಕರಣ ಮತ್ತು ಹಿಂಸೆ ತಪ್ಪಿಸಬೇಕು ಅಂತ ನೋಡಿದಾಗ, ಹಣಕಾಸು ವ್ಯವಹಾರವನ್ನು ಯಾರೇ ಮಾಡಿದರೂ ಅದು ರಿಜಿಸ್ಟರ್ ಆಗಬೇಕು ಅಂತ ನೋಂದಣಿ ಮಾಡಿಸ್ಬೇಕು. ಅದನ್ನು ಮೊದಲಿಗೆ ಯಾರೇ ಮಾಡಲಿ, ನಾನು ಸಾಲ ಕೊಡ್ತೀನಿ, ಫಿನಾನ್ಸ್ ಕೊಡ್ತೀನಿ, ಅಡಮಾನ ತೊಗೋತೀನಿ, ಇನ್ನೊಂದು ಮಾಡ್ತೀನಿ, ಇದೆಲ್ಲ ಇದೆಯಲ್ಲ, ಯಾರೇ ಫಿನಾನ್ಸ್ ಕೊಟ್ಟರು ನೋಂದಣಿ ಮಾಡಿಸ್ಬೇಕು ನೀವು. ಸಾಲ ನೀಡಿಕೆ ಮತ್ತು ವಸೂಲಾತಿಯಲ್ಲಿ ಪಾರದರ್ಶಕತೆ ಹೊಂದಿರಬೇಕು. ಯಾರು ಸಾಲ ಕೊಡ್ತಾ ಇದ್ದೀರಾ, ಯಾರು ವಸೂಲಿ ಮಾಡ್ತಾ ಇದ್ದೀರಾ, ಟ್ರಾನ್ಸ್ಪರೆನ್ಸಿ, ಗುಟ್ಟಾಗಿ ಒಬ್ಬರು ಕಾಣ್ದಂಗೆ ಇನ್ನೊಬ್ಬರು ಕಾಣ್ದಂಗೆ ಮತ್ತೊಬ್ಬರು ಸಾಲ ಕೊಟ್ಟುಬಿಡೋದು ಕಮಿಷನ್ ಆಸೆಗೆ. ಆನಂತರ ಅವರೇ ಹಿಂಸೆ ಮಾಡೋಕ್ಕೆ ಶುರು ಮಾಡಿದಾಗ ಹಣವೂ ಇಲ್ಲ, ಬರೀ ಹೆಣ ನೋಡಬೇಕಷ್ಟೇ, ಹಣ ಸಿಗಲ್ಲ ನಿಮಗೆ, ಆಮೇಲೆ ಹೆಣ ಮಾತ್ರ ನೋಡಬೇಕಾಗತ್ತೆ ಅಂತ ರಿಸರ್ವ್ ಬ್ಯಾಂಕಿನ ಮಾರ್ಗಸೂಚಿಗಳ ಅನ್ವಯ ಕೆಲಸ ಮಾಡಬೇಕು. ಕೆಲವು ರಿಜಿಸ್ಟ್ರ್ ಮಾಡಿಕೊಂಡು ಸಾಲ ಕೊಡ್ತಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿವೆ. ಒಂದು 10 ರಿಜಿಸ್ಟರ್ ಮಾಡ್ಕೊಂಡಿರೋವಿದ್ದರೆ ಒಂದು 50 ರಿಜಿಸ್ಟರ್ ಮಾಡಿಕೊಳ್ಳದೆ ಸಾಲ ಕೊಡ್ತಾ ಇರ್ತಕ್ಕಂಥ ಕಂಪ್ನಿಗಳು ಕೂಡ ಇವೆ ಇಲ್ಲಿ. ಸೊ ಹಾಗಾಗಿ ರಿಸರ್ವ್ ಬ್ಯಾಂಕ್ನ ಗೈಡ್ಲೈನ್ಸ್ ಏನು ಹೇಳ್ತವೋ ಅದ್ರ ಪ್ರಕಾರ ಕೆಲಸ ಮಾಡಬೇಕು ಅಂತ. ಸಂಸ್ಥೆ ಶುರು ಮಾಡಿದ 30 ದಿನಗಳ ಒಳಗೆ ನೋಂದಣಿ ಆಗಲೇಬೇಕು. ಯಾವುದೇ ಸಂದರ್ಭದಲ್ಲಿ ಸಂಸ್ಥೆಯ ಹಕ್ಕನ್ನು ಮೊಟಕುಗೊಳಿಸಬಹುದು. ಈ ಸಂಸ್ಥೆಗೆ ಯಾರು ಬೇಕಾದರೂ ಅಂದರೆ ಯಾವುದೇ ಒಂದು ಟೈಮಲ್ಲಿ ಅದಕ್ಕಿರತಕ್ಕಂಥ ಹಕ್ಕನ್ನು ಮೊಟಕು ಮಾಡಬಹುದು ಅಂತ. ಭಾರತೀಯ ನಾಗರಿಕ ಸುರಕ್ಷತಾ ಕಾಯ್ದೆ 103, 104 ಇದರ ಅಡಿಯಲ್ಲಿ ಕ್ರಮಕ್ಕೆ ಅವಕಾಶ ಇರುತ್ತೆ. ಸಂಸ್ಥೆಯನ್ನು ಸೀಸ್ ಮಾಡೋದಕ್ಕೆ, ಸರ್ಚ್ ಮಾಡೋದಕ್ಕೂ ಕೂಡ ಪೊಲೀಸರಿಗೆ ಅವಕಾಶ ಇರುತ್ತೆ. ವ್ಯಕ್ತಿಗೆ ಸಾಲ ನೀಡಿಕೆ, ಬಡ್ಡಿ ದರದ ವಿಚಾರದಲ್ಲಿ ಪಾರದರ್ಶಕತೆ ಇರಬೇಕು. ಇನ್ನೂ 2 ಕಂತು ಜಾಸ್ತಿ ಕಟ್ಟಿ ಬಡ್ಡಿ ನೀವು ಕಟ್ಟೇ ಇಲ್ಲ, ಹಳೇದಕ್ಕೆ ವಜಾ ಆಯಿತು, ಈ ಥರದೆಲ್ಲ ಏನೋ ಹೇಳುವಂತಿಲ್ಲ. ಪೂರ್ತಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅದರಲ್ಲಿ ಅಂತ. ಸಾಲ ನೀಡಿಕೆ ಮತ್ತು ವಸೂಲಾತಿ ವೇಳೆ ಸಂಸ್ಥೆಯಿಂದ ರಿಜಿಸ್ಟರ್ ಆಗುವುದು ಕಡ್ಡಾಯ. ನೋಂದಣಿ ಮಾಡಿಕೊಳ್ಳದ ಸಂಸ್ಥೆಗಳು ಸಾಲ ಕೊಡುವಂತಿಲ್ಲ. ನೋಂದಣಿ ಇಲ್ಲದೆ ಯಾರು ನಾನು ನೋಂದಣಿನೇ ಮಾಡಿಸಿರಲ್ಲ, ಸಾಲ ಕೊಟ್ಟಿದ್ದೀನಿ ಅಂದರೆ ವಸೂಲಿ ಮಾಡೋಕ್ಕೆ ಬರಲ್ಲ. ಅವರು ರಿಜಿಸ್ಟರ್ ಮಾಡಿದೆ, ಯಾಕೆ ನೀನು ಮಾಡಿದೆ, ನಿನಗೆ ಬೇಕಾದಂಥ ರೂಲ್ಸ್ ಮಾಡ್ಕೊಂಡು ನೀನು ಸಾಲ ಕೊಡ್ತಾ ಇದ್ದೇ ಇಲ್ಲಿ, ಆ ನಿಯಮವನ್ನು ಕೇಳಬಹುದು ಅಂತ. ಅಕಸ್ಮಾತ್ ನೋಂದಣಿ ಇಲ್ಲದೆ ವಸೂಲಿ ಮಾಡೋಕ್ಕೆ ಮುಂದಾದರೆ ಶಿಕ್ಷೆ ಕಡ್ಡಾಯ ಆಗುತ್ತೆ. ಲೋನ್ ಕಾರ್ಡ್ನಲ್ಲಿ ಸ್ಥಳೀಯ ಭಾಷೆಯಲ್ಲಿಯೇ ಡೀಟೇಲ್ಸ್ ಇರಬೇಕು. ಇಲ್ಲಿಗೆ ಬಂದಾಗ, ಕರ್ನಾಟಕಕ್ಕೆ ಬಂದಾಗ ಕನ್ನಡ, ಜನ ಕನ್ನಡ ಗೊತ್ತಿರುತ್ತೆ, ಓದ್ತಾರೆ, ತಿಳ್ಕೊಳ್ತಾರೆ ರೂಲ್ಸ್ ಏನಿದೆ ಅಂತ. ಹಿಂದಿಲೋ ಇಂಗ್ಲೀಷಲ್ಲೋ ಯಾವುದ್ರಲ್ಲೋ ಬರೆದುಬಿಟ್ಟು ಸೈನ್ ಹಾಕ್ಬಿಡಿ ಅಂದರೆ ಹಣದ ಅವಶ್ಯಕತೆ ಇರುತ್ತೆ, ಸೈನ್ ಹಾಕ್ಬಿಡ್ತಾರೆ ಅವರು. ಅದಿರಬಾರ್ದು, ಸ್ಥಳೀಯ ಭಾಷೆಯಲ್ಲೇ ಇರಬೇಕು ಅಂತ. ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಸಂಸ್ಥೆ ಇಲ್ಲವೇ ವ್ಯಕ್ತಿಯ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಬಹುದಾಗುತ್ತೆ. ಕನಿಷ್ಠ 6 ತಿಂಗಳು ಜೈಲು, 10,000 ರೂಪಾಯಿ ದಂಡ, ಗರಿಷ್ಠ 3 ವರ್ಷ ಜೈಲು, 1 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ಆಗಬಹುದು ಅಂತ.